10ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಪಾಠ 1 ನಮ್ಮ ಭಾಷೆ. ಎಂ ಮರಿಯಪ್ಪ ಭಟ್ಟ. ಮುದ್ದು ವಿದ್ಯಾರ್ಥಿಗಳಿಗಾಗಿ ಸಂಕ್ಷಿಪ್ತ ಉತ್ತರಗಳು. ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ, ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಸಾಧನವಾಗಿದೆ. 2, ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಆಹಾರ ವಿಚಾರಗಳ ವಿಚಾರವಾಗಿ. 3, ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಉತ್ತರ, ಮನೆ ಕಟ್ಟಿಕೊಂಡು ಒಂದು ಕಡೆ ನೆಲೆಸಿದಾಗ. 4, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು? ಉತ್ತರ, ನಯಸೇನ ಕವಿ. ಪ್ರಶ್ನೆ ಸಂಖ್ಯೆ 5, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಉತ್ತರ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಡಳಿತದ ಕಾಲದಲ್ಲಿ ಬಂದವು. 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣವೇನು? ಉತ್ತರ, ಜನರು ಮಾತನಾಡುವ ಭಾಷೆ ವ್ಯಾವಹಾರಿಕ ಭಾಷೆ, ಗ್ರಂಥ ರಚನೆಯಲ್ಲಿ ಉಪಯೋಗಿಸುವ ಭಾಷೆ ಗ್ರಾಂಥಿಕ ಭಾಷೆ. 2, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ? ಮಾನವನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಆಸ್ತಿ ಮನೆ ಮಾಡಿಕೊಂಡು ನೆಲೆ ನಿಂತಾಗ ಅವನಿಗೆ ಲೆಕ್ಕದ ಅವಶ್ಯಕತೆ ಉಂಟಾಯಿತು. ಓದು ಬರಹ ಗೊತ್ತಿಲ್ಲದವನು ತನ್ನ ಕೆಲಸದ ಬಗ್ಗೆ ಗೋಡೆಯ ಮೇಲೆ ಗೆರೆ ಎಳೆದು ಗುರುತಿಸಿದನು. ಹೀಗೆ ಲಿಪಿಯ ಜಾಡು ಆರಂಭಗೊಂಡಿತು. 3, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು? ಮಾನವನಿಗೆ ಬಿಡುವು ಹೆಚ್ಚಿದಂತೆ ತನ್ನ ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸಿರಬೇಕು. ತಾನು ಕಲಿತ ಮೂಲ ಲಿಪಿಯ ಸಹಾಯದಿಂದ ಸಾಹಿತ್ಯ ಕೃತಿಗಳನ್ನು ಬರೆಯಲು ಆರಂಭಿಸಿದ. ಜ್ಞಾನ ಭಂಡಾರ ಭದ್ರವಾಗಿ ಸಂಸ್ಕೃತಿಯ ಇತಿಹಾಸ ಉಳಿಯಿತು. ಪ್ರಶ್ನೆ ಸಂಖ್ಯೆ 4, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಅನೇಕ ಕವಿಗಳು ಕನ್ನಡ ಬೆಳೆಯಬೇಕೆಂದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಹೇಳಿದರು ಮತ್ತು ಬಳಸಿದರು. ಕುಮಾರವ್ಯಾಸ, ಪುರಂದರದಾಸ ಮುಂತಾದವರು ತಮ್ಮ ಅನುಭವವನ್ನು ಹೃದಯ ಮುಟ್ಟುವಂತೆ ಬರೆದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಪ್ರಶ್ನೆ 5, ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಉತ್ತರ, ಎಲ್ಲ ದೇಶಗಳ ಭಾಷೆ ಹಾಗೂ ಸಾಹಿತ್ಯವನ್ನು ಆಂಗ್ಲ ಪಂಡಿತರು ಅಭ್ಯಸಿಸಿದರು. ತಮ್ಮ ಭಾಷೆಯ ಮೂಲಕವೇ ತಾವು ಹೇಳಬೇಕಾದದ್ದನ್ನು ಹೇಳಿದರು ಮತ್ತು ಬರೆದರು. ಆಂಗ್ಲ ಜನರ ಭಾಷಾಭಿಮಾನ ಸಂಕಲ್ಪ ಕೃಷಿಯಿಂದ ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಯಿತು. ಮುಂದಿನ ಮುಖ್ಯ ಪ್ರಶ್ನೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. 1, ಸಂಸ್ಕೃತಿಯ ಇತಿಹಾಸ ಉಳಿಯಿತು. 2, ತಕ್ಕುದೇ ಬೆರಸಲಿಕೆ ಘೃತಮುಮಂ ತೈಲಮುಮಂ. 3, ಸಿಗುರು ತೆಗೆದ ಕಬ್ಬಿನಂತೆ ಉಷ್ಣ ಅಳಿದ ಹಾಲಿನಂತೆ. 4, ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ಆಯ್ಕೆ: ಈ ವಾಕ್ಯವನ್ನು ನಮ್ಮ ಭಾಷೆ ಎಂಬ ಪಾಠದಿಂದ ಆರಿಸಲಾಗಿದೆ. ಇದನ್ನು ಬರೆದವರು ಎಂ ಮರಿಯಪ್ಪ ಭಟ್ಟ. ಸಂದರ್ಭ: ಕನ್ನಡ ಭಾಷೆಯ ಮಹತ್ವ ಹಾಗೂ ಅದರ ಬೆಳವಣಿಗೆಯನ್ನು ಹೇಳುತ್ತಾ ನಮ್ಮ ಭಾಷೆಯನ್ನು ಪ್ರೀತಿಸಬೇಕು, ಬೇರೆ ಭಾಷೆಗಳನ್ನು ಗೌರವಿಸಬೇಕು ಎಂದು ಹೇಳುವಾಗ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ನಮ್ಮ ಭಾಷೆಯ ಮೇಲೆ ಅಭಿಮಾನವಿರಬೇಕು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. 8, 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಒಂದು ಭಾಷೆ ಬೆಳೆಯಬೇಕಾದರೆ ಅದನ್ನು ಮಾತನಾಡುವ ಜನರು ಭಾಷಾಭಿಮಾನಿಗಳು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. ಎಲ್ಲ ಭಾಷೆಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು, ಕಲಿಯಬೇಕು. ತಾವು ಹೇಳಬೇಕಾದದ್ದನ್ನು ತಮ್ಮ ಭಾಷೆಯಲ್ಲೇ ಸರಳವಾಗಿ ಹೇಳಬೇಕು. ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದೆ. ಬಸವಣ್ಣ, ಅಲ್ಲಮಪ್ರಭು, ಕುಮಾರವ್ಯಾಸ, ಪುರಂದರದಾಸ, ಕನಕದಾಸ ಮೊದಲಾದವರು ತಮ್ಮ ಅನುಭವಗಳನ್ನು ಸರಳವಾಗಿ ಸುಂದರವಾಗಿ ಜನರ ಎದೆ ಮುಟ್ಟುವಂತೆ ಹೇಳಿದರು ಮತ್ತು ಬರೆದರು. ಇಂದು ನಮ್ಮ ಕನ್ನಡ ಭಾಷೆಯೂ ಸಹ ವ್ಯಾವಹಾರಿಕವಾಗಿ ಹಾಗೂ ಗ್ರಾಂಥಿಕವಾಗಿ ಬಳಕೆಯಾಗಿ ಸಾಹಿತ್ಯ, ಗಾದೆ, ಒಗಟು, ನುಡಿಗಟ್ಟುಗಳಿಂದ ಕೂಡಿದ ಶ್ರೀಮಂತ ಭಾಷೆಯಾಗಿದೆ. ಎಂ ಮರಿಯಪ್ಪ ಭಟ್ಟ ಇವರ ಕಾಲ, ಸ್ಥಳ, ಕೃತಿ ಹಾಗೂ ಪ್ರಶಸ್ತಿಗಳನ್ನು ಕುರಿತು ಬರೆಯಿರಿ. ಎಂ ಮರಿಯಪ್ಪ ಭಟ್ಟ ಇವರು ಸಾಮಾನ್ಯ ಶಕ 1906ರಲ್ಲಿ ಕಬಕ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಕನ್ನಡ ಸಂಸ್ಕೃತಿ, ಜಾತಕ ತಿಲಕಂ, ಛಂದಸ್ಸಾರ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇದೇ ರೀತಿಯ ಶಾರ್ಟ್ ಆನ್ಸರ್ಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ 2ನೇ ಪಾಠದೊಂದಿಗೆ ಬರುತ್ತೇನೆ. ಧನ್ಯವಾದಗಳು.